ಈಗ ಬಾಳೆ ಎಲೆ ಇಲ್ಲ ಅಂದ್ರೂ ಹಾಗೆ ಮಾಡ್ಕೋಬಹುದು. ಎಣ್ಣೆ ಹಚ್ಚಿಬಿಟ್ರೆ ತಟ್ಟೆ ಇಡ್ಲಿಗೆ ಮಾಡ್ಬೋದು. ಸ್ವಲ್ಪ ಹಲಸಿನ ಬೀಜ ನೋಡಿ ಬೇಯಿಸಿರುವಂಥದ್ದು ಜಸ್ಟ್ ಹಿಂಗೆ ಅರ್ಧ ಪೀಸ್ ಮಾಡ್ಕೊಂಡ್ರೆ ಆಗುತ್ತೆ. ಹೌದಾ? ಇಲ್ಲ ಅಂತಂದ್ರೆ ಬಾಯಿಗೆ ಸಿಗಬೇಕು ಅಂತ ಹೇಳಿದ್ರೆ ಹಾಗೆ ಹಾಕಿದ್ರು ಆಗುತ್ತೆ. ಇದನ್ನೀಗ ತೆಗೆಯುವಂಥ ಸಮಯ. ಇದನ್ನು ತೆಗಿತಾ ಇದ್ದೀನಿ, ಇದನ್ನು ತೆಗಿತಾ ಇದ್ದೀನಿ. ನಿಧಾನವಾಗಿ ಹಿಂದ್ಗಡೆ ಎಲೆ ಇದೆ, ಈ ಥರ ಬರಬೇಕು. ಇದಕ್ಕೆ ಇನ್ನೂ ರುಚಿಯನ್ನು ಜಾಸ್ತಿ ಮಾಡೋದು ಈ ನಮ್ಮ ಹಲಸಿನ ಬೀಜದ ಸಾಗು. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಹಲಸಿನ ಬೀಜದೊಟ್ಟಿಗೆ ಎಲ್ಲ ತರಕಾರಿ ಇದ್ದಾವೆ, ಆರೋಗ್ಯವಾದದ್ದು. ಆಹಾ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಮತ್ತೊಂದು ಸಂಚಿಕೆ ಕರ್ನಾಟಕದ ಮೂಲೆ ಮೂಲೆ ಹೋಗ್ತೀವಿ ನಾವು, ರುಚಿ ಮತ್ತು ಆರೋಗ್ಯ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಅನಿಲರು ಮಧುರವರು. ಇವತ್ತು ನಾವು ಕಮ್ಮರಡಿ ಗ್ರಾಮಕ್ಕೆ ಬಂದುಬಿಟ್ಟಿದ್ದೀವಿ. ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ಒಂದು ಅಭಿಯಾನ ನಡೀತದೆ, ಆರೋಗ್ಯಯುತವಾದ ಮಿಲೆಟ್ಸ್. ಅದು ರವಾ ಇಡ್ಲಿ ಅಂದರೆ ಬಹಳ ಇದು ಸರ್, ತುಂಬಾ ಫೇಮಸ್ಸು. ಸಿರಿಧಾನ್ಯದ ರವೆ ಇಡ್ಲಿ. ಸಿರಿಧಾನ್ಯದ ರವೆ ಇಡ್ಲಿ. ಹೌದು ಹೌದು ಹೌದು. ಅದರೊಟ್ಟಿಗೆ ನಮಗೆ ಒಂದು ಇದು ಬೇಕು, ಸಾಗು. ಅದಕ್ಕೊಂದು ನಾವು ಈ ಸತಿ ಹಲಸಿನ ಬೀಜದ ಮಳೆಗಾಲದಲ್ಲಿ, ಅದರೊಳಗೂ ಮಲೆನಾಡಿನಲ್ಲಿ ಹಲಸಿನ ಹಣ್ಣು ಮತ್ತೆ ಹಲಸಿನ ಬೀಜ ಇದರಲ್ಲಿ ಬಹಳಷ್ಟು ಅಡುಗೆ ಮಾಡ್ತೀವಿ. ಹಲಸಿನ ಹಣ್ಣಿನಲ್ಲಿ ಕಡುಬು, ಮುಳುಕ ಅಂತ ಬೋಂಡ ಮಾಡ್ತೀವಿ. ಹಲಸಿನಕಾಯಿಯಲ್ಲಿ ಹಪ್ಪಳ, ಚಿಪ್ಸು ಮತ್ತೆ ಕಡುಬು ಸಿಕ್ಕಾಪಟ್ಟೆ ಇದನ್ನೆಲ್ಲ ಮಾಡ್ತಾರೆ. ಹಲಸಿನ ಬೀಜ ಅಷ್ಟಾಗಿ ಉಪಯೋಗಿಸಲ್ಲ, ಒಂದು ಸಾಂಬಾರಿಗೆಲ್ಲ ಹಾಕ್ತಾರೆ ಅಷ್ಟೇ ಬಿಟ್ರೆ. ಹಾಗೆ ನಾವು ಇದರಲ್ಲಿ ಹಲಸಿನ ಬೀಜದಲ್ಲಿ ಒಂದು ಸಾಗು ಮಾಡೋಣ. ಇದಕ್ಕೆ ತುಂಬಾ ರುಚಿಯಾಗಿ ಬರುತ್ತೆ. ನಾವು ಇದನ್ನ ಟ್ರೈ ಮಾಡಿದ್ವಿ. ರವೆ ಇಡ್ಲಿಗೆ ಯೂಶುವಲ್ ಆಗಿ ಬಾಂಬೆ ಸಾಗು ಮಾಡ್ತಾರೆ. ಹೌದು, ಬಾಂಬೆ ಸಾಗು ಹೋಟೆಲ್ನಲ್ಲೆಲ್ಲ ನಿಮಗೆ ಸಿಗುತ್ತೆ. ಆದ್ರೆ ಸಿರಿಧಾನ್ಯದ ರವೆ ಇಡ್ಲಿ ಮಾಡಿ ಅದಕ್ಕೆ ಇನ್ನೂ ಒಳ್ಳೆ ರುಚಿ ಕೊಟ್ಟರೆ ಹೇಗೆ ಅನ್ನೋ ಒಂದು ಕಾನ್ಸೆಪ್ಟ್ ಬಂದು ನಾವು ಮಿಲೆಟ್ಸ್ ರವಾ ಇಡ್ಲಿ ಮಿಕ್ಸ್ ಅಂತ ಇನ್ಸ್ಟಂಟ್ ಮಿಕ್ಸ್ ಮಾಡಿದ್ವಿ. ಅದು 5 ನಿಮಿಷ ಕಲಸಿಟ್ಟು ಒಂದು 2 ನಿಮಿಷದಲ್ಲಿ ಇಡ್ಲಿ ರೆಡಿ ಅಂದ್ರೆ ಇಡ್ಲಿ ಅಟ್ಟಕ್ಕೆ ಹಾಕ್ಬೋದು. 10 ನಿಮಿಷದಲ್ಲಿ ರೆಡಿ ಆಗುತ್ತೆ. 10 ನಿಮಿಷದಲ್ಲಿ ಇಡ್ಲಿ ರೆಡಿ ಆಗೋ ಅಷ್ಟೊತ್ತಿಗೆ ಇದಕ್ಕೊಂದು ಸಾಗು ರೆಡಿ ಮಾಡೋಣ. ಇದೇ ನಮ್ಮ ಸಿರಿಧಾನ್ಯದ ರವಾ ಇಡ್ಲಿ ಇನ್ಸ್ಟಂಟ್ ಮಿಕ್ಸ್. ಮಿಲೆಟ್ಸ್ ಅಂತ ಬ್ರ್ಯಾಂಡು. ಅದರೊಟ್ಟಿಗೆ ಇದು ಮಿಲೆಟ್ಸ್ ರವಾ ಇಡ್ಲಿ ಇನ್ಸ್ಟಂಟ್ ಮಿಕ್ಸ್. ಎಲ್ಲರೂ ಮಾಡ್ಕೋಬಹುದು ಸುಲಭವಾಗಿ. ಯಾವ ತರ ಸುಲಭವಾಗಿ ನೋಡ್ಬೋಣ ಇವಾಗ. ಖಂಡಿತ. ನಮ್ಮ ಈ ಎಲ್ಲ ಕ್ಲಾಸಿಕಲ್ ಪ್ರಾಡಕ್ಟ್ಸ್ ಎಷ್ಟು ಫೇಮಸ್ ಆಗಿದೆಯೋ ಇವತ್ತಿಗೆ ಈ ರವೆ ಇಡ್ಲಿ ಕೂಡ ಅಷ್ಟೇ ಫೇಮಸ್. ಸಿರಿಧಾನ್ಯ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಗಟ್ಟಿ ಎಲ್ಲ ಆಗುತ್ತೆ. ಆದ್ರೆ ಇದು ಆ ಥರ ಆಗಲಿಲ್ಲ. ಇದನ್ನು ಅಷ್ಟು ನೀಟಾಗಿ ಡೆವಲಪ್ ಮಾಡಿದ್ದೀವಿ. ಬಹಳ ಸಾಫ್ಟ್ ಆಗುತ್ತೆ. ಮಕ್ಕಳು, ದೊಡ್ಡವರು ಎಲ್ಲರಿಗೂ ಕೂಡ, ಇವನ್ ಟಿಫನ್ ಬಾಕ್ಸ್ ಹಾಕೊಂಡು ಹೋಗಿ ಎಲ್ಲದಕ್ಕೂ ಕೂಡ ರುಚಿಕರವಾಗಿರುತ್ತೆ. ಜಸ್ಟ್ ಆಡ್ ಕರ್ಡ್ ಅಂಡ್ 3 ಸ್ಟೆಪ್ಸ್. ನಮ್ಮ ಎಲ್ಲ ಈ 5 ಪ್ರಾಡಕ್ಟ್ಸ್ ಇದೆಲ್ಲ ನಮ್ಮ ಗಂಜಿ ರೂಪದ ಆದ್ರೆ ಇವೆಲ್ಲ 3 ಸ್ಟೆಪ್ಸ್ ನಲ್ಲಿ ಮಾಡುವಂತದ್ದು. 3 ಹಂತ. ಮೊದಲು ನಾವು ಮಾಡುವಂತ ಹಲಸಿನ ಬೀಜದ ಸಾಗುಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ನೆಕ್ಸ್ಟ್ ಸಿರಿಧಾನ್ಯದ ರವೆ ಇಡ್ಲಿಯನ್ನು ಮೊಸರು ಹಾಕಿ ಕಲಸುವಂತದ್ದು. ಕಲಸಿ ಇಡ್ಲಿ ಮಾಡಕ್ಕೆ ಇಟ್ಬಿಟ್ರೆ ಆ ಗ್ಯಾಪ್ ನಲ್ಲಿ ನಮ್ಗೆ ಇದಾಗ್ಬಿಡತ್ತೆ. ಸಾಕು ಆಗ್ಬಿಡುತ್ತೆ. 5 ನಿಮಿಷ 10 ನಿಮಿಷದಲ್ಲಿ ಸಾಗು ಆಗುತ್ತೆ. ಬನ್ನಿ. ಸೊ ಇದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ ಹಲಸಿನ ಬೀಜ. ಇದು ನೋಡಿ, ನಾನು ಇದನ್ನ ಹಲಸಿನ ಬೀಜದ ಸಿಪ್ಪೆ ತೆಗೆದು ಬೇಯಿಸಿಟ್ಕೊಂಡಿದ್ದೀನಿ. ಅದರ ಜೊತೆಗೆ ರುಚಿಯನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಬೇರೆ ಉಳಿದ ಮಸಾಲೆ ತರಕಾರಿಗಳು, ಮಸಾಲೆ ಪದಾರ್ಥಗಳನ್ನು ಹಾಕ್ತಾ ಇದ್ದೀವಿ. ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಗಾರ್ನಿಷಿಗೆ, ಸ್ವಲ್ಪ ಅರಿಶಿಣ, ಹಸಿಮೆಣಸು ಒಂದು 2-3. ಯಾಕಂದ್ರೆ ನಾನು ಅದಕ್ಕೆ ಸ್ವಲ್ಪ 3 ಹಸಿಮೆಣಸು ತೊಗೊಂಡಿದ್ದೀನಿ. ಯಾಕಂದ್ರೆ ಇದಕ್ಕೆ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಹಾಕ್ತೀವಿ. ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ತಾ ಇದ್ದೀವಿ. ಹಾಗಾಗಿ ನಾನು ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿರುವ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಬೇಯಿಸಿರುವ ಬಟಾಣಿ ಇಷ್ಟು, ರುಚಿಗೆ ಉಪ್ಪು. ನಾನು ಎರಡನ್ನೂ ಹಾಕ್ತೀನಿ. ಇಡೀ ಹಲಸಿನ ಬೀಜವನ್ನು ಹಾಕ್ತೀನಿ, ಬೇಯಿಸಿರುವಂಥ ಸ್ಮ್ಯಾಶ್ ಆಗಿರುವಂಥ ಹಲಸಿನ ಬೀಜವನ್ನು ಹಾಕ್ತೀನಿ. ಒಗ್ಗರಣೆಗೆ ಎಣ್ಣೆ, ಸ್ವಲ್ಪ ಕ್ಯಾಪ್ಸಿಕಮ್ಮು, ಸ್ವಲ್ಪ ಅರ್ಧ ಆನಿಯನ್ನು, ಕ್ಯಾರೆಟು ಮತ್ತೆ ಬೀನ್ಸ್ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಮತ್ತೆ ಹುಳಿಗೆ ಲಿಂಬೆ ಹುಳಿ. ಈ ಸ್ಲೈಸಸ್ಗಳನ್ನು ಇಡ್ಲಿಗೆ ಮಾಡಲಿಕ್ಕೆ ನಮಗೆ ಬೇಕಾಗ್ತದಲ್ಲ, ಇಡ್ಲಿಗೆ ಇದು ನಾವು ಚಕ್ಕೆ, ಮೊಗ್ಗು, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಎಲ್ಲ ಇರುತ್ತೆ. ಅದನ್ನೆಲ್ಲದನ್ನು ಸೇರಿಸಿ ಕುಟ್ಟಿ ಕೈನಲ್ಲಿ ಪುಡಿ ಮಾಡಿರುವಂಥ ಪೌಡ್ರ್ ಇದು. ಇಷ್ಟೇ ಇಂಗ್ರೀಡಿಯೆಂಟ್ಸ್. ಇದಕ್ಕೆ ಜಾಸ್ತಿ ಯಾವುದೋ ಇಂಗ್ರೀಡಿಯೆಂಟ್ಸೇ ಇಲ್ಲ. ಅದರ ಜೊತೆಗೆ ಇದು ನಮ್ಮ ಸಿರಿಧಾನ್ಯದ ರವಾ ಇಡ್ಲಿಗೆ. ಹೌದು, ಇದು ನಮ್ಮ ರವಾ ಇಡ್ಲಿ ಪ್ರೀಮಿಕ್ಸ್. ಅದಕ್ಕೆ ಜಸ್ಟ್ ಮೊಸರು ಬೇಕು. 1 ಕಪ್ ರವಾ ಇಡ್ಲಿ ಪ್ರೀಮಿಕ್ಸ್ಗೆ 1.5 ಕಪ್ ಮೊಸರು. ಒಂದು ಚೂರು ನೀರು ಹಾಕುವಾಗಿಲ್ಲ. ಮತ್ತೆ ಅದಕ್ಕೆ ಉಪ್ಪು ಗಿಪ್ಪು ಏನು ಹಾಕೋದು ಬೇಡ. ಒಗ್ಗರಣೆ, ಗೋಡಂಬಿ ಎಲ್ಲದೂ ಅದರೊಳಗಿರುತ್ತೆ. ಮಾಡ್ತಾ ನೋಡ್ಬಿಡೋಣ. ಹೌದೌದು. ಇದಕ್ಕೆ ಮೇಜರ್ ಮಿಲೆಟ್ಸ್ ಅನ್ನು ಹಾಕಿದ್ದೀವಿ. ನವಣೆ, ಕೊರಲೆ, ಅರ್ಕ, ಸಾಮೆ, ಉದಲು ಕರೆಕ್ಟ್ ಹಾಕಿದ್ದೀವಿ. ಇದು ನವಣೆ, ಇದು ಸಾಮೆ. ನಾವೀಗ ಮೊದಲನೇದಾಗಿ ರವೆ ಇಡ್ಲಿ ಪ್ರೀಮಿಕ್ಸ್ ಯಾವ ರೀತಿ ಮಾಡ್ಕೊಳ್ಳೋದು ಮಾಡಿಬಿಡೋಣ. ಇದನ್ನ ನೆನೆಸಿ
ಇಡಬೇಕು ಅಂತಲೂ ಏನಿಲ್ಲ, ಇಮಿಡಿಯೇಟಾಗಿ ಇದನ್ನು ಮಾಡಿಬಿಡ್ಬೋದು. ಹ್ಞೂ ನೋಡಿ ಈ ಕನ್ಸಿಸ್ಟೆನ್ಸಿ ಎಲ್ಲ ಇರುತ್ತೆ ಇದ್ರೊಳಗೆ. ನೋಡಿ ಎಲ್ಲದೂ ಕಾಣುತ್ತೆ ನಿಮಗೆ. ಕಡಲೆಬೇಳೆ, ಬಾದಾಮಿ, ಬಾದಾಮಿ ಇಲ್ಲ ಸಾರಿ, ಗೋಡಂಬಿ ಎಲ್ಲದೂ ಇದೆ. 2 ಇಷ್ಟು ಸಾಕು. ಇದೊಂದು ಪ್ಯಾಕಲ್ಲಿ 25 ಇಡ್ಲಿ ಆಗುತ್ತೆ. ಈ ಸೈಜಿನ ಇಡ್ಲಿ 25 ಇಡ್ಲಿ ಆಗುತ್ತೆ. ಆಯಿತಾ? 400 ಗ್ರಾಮ್ಸಿನ ಪ್ಯಾಕ್ ಇದು. ಇದಕ್ಕೆ ಅದರ 1.5 ಪಟ್ಟಷ್ಟು ಮೊಸರು, 1 ಸೌಟಿಗೆ 1.5 ಸೌಟಷ್ಟು. 1 2 3 4 ಸೌಟ್ ಹಾಕಿ. ಇದಕ್ಕೆ ನಾನು ಇನ್ನೇನು ಹಾಕ್ತಾ ಇಲ್ಲ. ಏನು ಆಗ್ತಾ ಇಲ್ಲ. ಬೇಕಾದರೆ ಸ್ವಲ್ಪ ಕರಿಬೇವನ್ನು ಹಾಕೋಣ, ಸಾರಿ ಕೊತ್ತಂಬರಿಯನ್ನು ಹಾಕೋಣ. ಕೊತ್ತಂಬರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕಿದರೆ ರುಚಿಯಾಗಿರುತ್ತೆ, ಮಧ್ಯದಲ್ಲಿ ಕೊತ್ತಂಬರಿ ಫ್ಲೇವರ್ ಇದ್ದರೆ. ಇಲ್ಲಾಂದರೆ ಅದರ ಅವಶ್ಯಕತೆಯೂ ಇಲ್ಲ. ಸೊ ರವೆ ಇಡ್ಲಿ ಮಾಡ್ಕೊಳ್ಳೋದು ಇಷ್ಟು ಸುಲಭ ಆಗ್ಬಿಡ್ತಲ್ಲ. 100%. ನೋಡಿ ಇದನ್ನು 10 ನಿಮಿಷ ಇಡಬೇಕು, ಏನೂ ಇಲ್ಲ. ನೀವು ಇಮಿಡಿಯೇಟ್ ಒಂದು ಹೌದಾ 2 ಮಿನಿಟ್ಸ್ ಅದೊಂದು ಚೂರು ಮೊಸರು ಇದಾಗಲಿಕ್ಕೆ ಬಿಟ್ಟರೆ ಸಾಕು. ಇನ್ಸ್ಟಂಟ್ಗೆ ಜನ ಬೇಗ ಮಾರೋಗ್ಬಿಡ್ತೀವಿ ನಾವು. ಇಲ್ಲ ಸರ್, ಇದನ್ನೆಲ್ಲ ಮನೇಲಿ ಮಾಡ್ಕೊಳ್ಳೋದು ಕೂಡ ಬಹಳಷ್ಟು ಸಾರಿ ರವೆ ಇಡ್ಲಿನ ಮನೇಲಿ ಟ್ರೈ ಮಾಡಿರ್ತಾರೆ, ಬಂದಿರೋದಿಲ್ಲ. ಈ ಕನ್ಸಿಸ್ಟೆನ್ಸಿನೇ ಬರೋದಿಲ್ಲ. ಬಹಳಷ್ಟು ಕಾರಣಗಳಿಂದಾಗಿ ಈ ಕನ್ಸಿಸ್ಟೆನ್ಸಿ ಬರಲ್ಲ. ನಾವು ಕೂಡ ಇದನ್ನ ಒಂದೇ ಸರಿ ಮಾಡಿದಾಗ ಬಂದಿದ್ದಲ್ಲ, ಬಹಳಷ್ಟು ಮಾಡಿ ಬಂದಿದ್ದು. ಈಗ ಒಲೆ ಹಚ್ಚಿ ನಾನು ಇಡ್ಲಿ ಅಟ್ಟ ಇಟ್ಟಿದ್ದೀನಿ ಇಲ್ಲಿ. ಇದಕ್ಕೆ ನೀವು ಎಣ್ಣೆ ಹಚ್ಚಿ ಗ್ರೀಸ್ ಮಾಡ್ಕೊಬೋದು. ನಾವಿಲ್ಲಿ ಮಲೆನಾಡು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಬಾಳೆ ಎಲೆಯನ್ನು ಹಿಂಗಿಡ್ತೀವಿ. ಹಿಂಗಿಟ್ಟು ಹಾಕಿದಾಗ ತೆಗಿಲಿಕ್ಕೂ ಸುಲಭ, ಬಾಳೆ ಎಲೆಯ ಘಮ ಕೂಡ ಬರುತ್ತೆ ಅದರೊಳಗೆ. ಹಾಗಾಗಿ ಸ್ಲೈಸ್ ಮಾಡಿರುವಂಥ ಟೊಮ್ಯಾಟೊ ಎಲ್ಲದಕ್ಕೂ ಒಂದೊಂದು ಹಾಕಿದ್ರೆ ಮೇಲ್ಗಡೆ ರವೆ ಇಡ್ಲಿಯನ್ನು ನೀವು ಹೋಟೆಲಲ್ಲಿ ನೋಡಿರ್ಬೋದು. ಹೌದು, ಈ ಸ್ಲೈಸನ್ನು ಇಟ್ಟಿರ್ತಾರೆ. ಇದಕ್ಕೀಗ ನಾನು ಯಾವ ಸೈಜಿನ ಇರುತ್ತೆ ಅದ್ರ ಮೇಲ್ಗಡೆ ಹಾಕುವಂಥದ್ದು. ಹಾಕೊಂಡು ಏನಾಗಿದೆ ಅಂದ್ರೆ ರವೆ ಇಡ್ಲಿ ಜೊತೆಗೆ ಆ ಬಾಳೆ ಎಲೆನು ಬೇಯುತ್ತಲ್ಲ, ಘಮ ತುಂಬಾ ಪರಿಮಳ ಬರುತ್ತೆ. ಈಗ ಬಾಳೆ ಎಲೆ ಇಲ್ಲ ಅಂದ್ರೂ ಹಾಗೆ ಮಾಡ್ಕೋಬಹುದು. ಎಣ್ಣೆ ಹಚ್ಚಿಬಿಟ್ರೆ ಗ್ರೀಸ್ ಮಾಡ್ಬಿಟ್ಟು ತಟ್ಟೆ ಇಡ್ಲಿಗೆ ಮಾಡ್ಬೋದು. ನಾನು ನೋಡಿ ಒಂದು 100 ಗ್ರಾಮ್ ಅಷ್ಟು ಹಾಕೊಂಡಿದ್ದೆ. ಇದು ಇನ್ನು ಆಗೋಷ್ಟೊತ್ತಿಗೆ ಇನ್ನೂ ಉಬ್ಬಿ ಬರುತ್ತೆ. ಹೌದು, 100 ಗ್ರಾಮ್ಸಿಗೆ ನೋಡಿ ಒಂದು 6 ಇಡ್ಲಿ ಆಯ್ತು. ನಮ್ದು 400 ಗ್ರಾಮ್ಸಿನ ಪ್ಯಾಕು ಒಂದು 24-25 ಇಡ್ಲಿ ಆಗುತ್ತೆ. 25 ಇಡ್ಲಿ ಲೆಕ್ಕ. ಈಗ ಲಿಡ್ ಕ್ಲೋಸ್ ಮಾಡಿ ಟೈಮ್ ನೋಡಿಕೊಂಡು ಟೈಮ್ ನೋಡಿ ಒಂದು 10 to 15 ಮಿನಿಟ್ಸ್ ಬಿಟ್ಟರೆ ಆಯ್ತು. 10 to 12 ಮಿನಿಟ್ಸ್, 15 ಮಿನಿಟ್ಸ್ ಮ್ಯಾಕ್ಸಿಮಮ್ ಆಗ್ಬಿಡುತ್ತೆ. ಅಷ್ಟೊತ್ತಿಗೆ ನಾವು ಹಲಸಿನ ಬೀಜದ ಸಾಗು ರೆಡಿ ಮಾಡ್ಕೊಳ್ಳೋಣ. ಹಲಸಿನ ಬೀಜದ ಸಾಗು. ಇದಕ್ಕೀಗ ಫಸ್ಟು ಎಣ್ಣೆ, ತುಪ್ಪ, ನಾವೀಗ ಗಾಣದ ಎಣ್ಣೆ ಎಲ್ಲದಕ್ಕೂ ನಾವು ಯೂಸ್ ಮಾಡೋದು, ಅದನ್ನು ಹಾಕಿದ್ವಿ. ಶೇಂಗಾ ಎಣ್ಣೆ, ನೀವು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೋದು, ಏನೇನು ಬೇಕಾದ್ರೂ ಯೂಸ್ ಮಾಡ್ಬೋದು. ಕಾಲು ಚಮಚದಿಂದ ಅರ್ಧ ಚಮಚದಷ್ಟು ಜೀರಿಗೆ ರುಚಿಗೆ ಅನುಸಾರವಾಗಿ. ಇದಕ್ಕೆ ರುಬ್ಬುವಂಥದ್ದು ಏನೂ ಇಲ್ಲ ಸರ್, ಇದರಲ್ಲಿ ರುಬ್ಬುವಂಥದ್ದು ಏನೂ ಇಲ್ಲ. ಗ್ರೈಂಡ್ ಮಾಡಿ ಮಿಕ್ಸಿ ಹಾಕುವಂಥದ್ದೇನಿಲ್ಲ, ದಿಢೀರ್ ಅಂತ ಆಗೋಗ್ಬಿಡತ್ತೆ. ನಾವು ದಿಢೀರ್ ಅಂತ ಬಂದ್ಬಿಟ್ವಿ, ಎಲ್ಲ ಇಲ್ಲಿ ದಿಢೀರ್ ರೆಸಿಪಿಗಳೇ ಸಿಗ್ತದೆ. ಇದಕ್ಕೀಗ ಹಸಿಮೆಣಸಿನಕಾಯಿ, ನಾನು ಹೇಳ್ದಂಗೆ ಒಂದು 3 ಹಸಿಮೆಣಸಿನಕಾಯಿನ ಹಾಕ್ತಾ ಇದ್ದೇನೆ. ಕರಿಬೇವು ಸಿಡಿತಾ ಇದ್ದ ಹಾಗೆ ಒಂದು 3/4 ಈರುಳ್ಳಿ ಹಾಕಿದ್ದೀನಿ. ಒಂದು ಅರ್ಧ ಕ್ಯಾಪ್ಸಿಕಮ್ ಅನ್ನು ಉದ್ದುದ್ದ ಹೆಚ್ಚಿಕೊಂಡು ಇದನ್ನು ಹಾಕ್ತಾ ಇದ್ದೀನಿ. 3/4 ಈರುಳ್ಳಿ. ಓಕೆ, ಅದು ಲಾಸ್ಟಿಗೆ. ಇದಕ್ಕೆ ಈರುಳ್ಳಿ ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಈಗಲೇ ಕೊಟ್ಬಿಟ್ರೆ ಅರಿಶಿನ ಸ್ವಲ್ಪ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಇದಕ್ಕೆ ಟೊಮೆಟೊ, ನೆಕ್ಸ್ಟು ಒಂದು ಮೀಡಿಯಮ್ ಟೊಮೆಟೊನ ಇಡೀ ಟೊಮೆಟೊ ಹಾಕ್ತಾ ಇದ್ದೀನಿ. ದೊಡ್ಡನು ಬೇಡ, ಭಾರಿ ಸಣ್ಣ, ಈ ಗಾತ್ರದಲ್ಲಿ ಹೆಚ್ಕೊಂಡ್ರೆ ಆಯ್ತು. ಇದಕ್ಕೆ ಒಂದು 20 ಗ್ರಾಮ್ ಅಷ್ಟು ಬಟಾಣಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಇದು ಸ್ಮ್ಯಾಶ್ ಮಾಡಿರುವಂಥ ಹಲಸಿನ ಬೀಜ, ಅದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಉಪ್ಪು ಈಗಲೇ ಹಾಕ್ಬಿಡ್ಬೇಕು. ಉಪ್ಪು ಕ್ಲೀನಾಗಿ ಹಿಡಿಯುತ್ತೆ, ಈಗಲೇ ಹಾಕ್ಬಿಡುವಂಥ. ಒಂದು ಅರ್ಧ ಚಮಚ ರುಚಿಗೆ ತಕ್ಕಷ್ಟು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಲಾಸ್ಟಿಗೆ ಹಾಕ್ತಾ ಇದ್ದೀವಿ, ಸ್ವಲ್ಪ ಬೇರೆ ಫ್ಲೇವರ್ ಕೊಡುತ್ತಿದ್ದು. ಫುಲ್ ಇದಾಗ್ಬಿಟ್ರೆ ಎಷ್ಟು ಹಾಕಿ ಶುಂಠಿ ಬೆಳ್ಳುಳ್ಳಿ? ಒಂದು ಇಷ್ಟು ಸಣ್ಣ ಗಾತ್ರದ ಶುಂಠಿ, ಒಂದು 6-7 ಬೆಳ್ಳುಳ್ಳಿ ಅಷ್ಟು ಅಷ್ಟೇ.
ಇದು ಹಲಸಿನ ಬೀಜ ಅದೇನು ಹಾಕಿದೀವಲ್ಲ ಅದ್ರ ಥಿಕ್ನೆಸ್ ಇಂದಾನೆ ತಿಕ್ಕಾಗ್ತಾ ಬರುತ್ತೆ. ಸಣ್ಣ ಊರಿನಲ್ಲಿ ಇದು ಉರಿಬೇಕು. ಅಷ್ಟೊತ್ತಿಗೆ ನಾವು ಸ್ವಲ್ಪ ಹೆಚ್ಚಿರುವಂಥ ಕ್ಯಾರೆಟು ಬೀನ್ಸ್ ಇದೆ, ಇದೆಲ್ಲ ಆಪ್ಷನಲ್, ಇದು ಬೇಡ ಅಂದ್ರೂ ಬಿಡ್ಬೋದು. ಇದು ನಾನು ಜಸ್ಟ್ ರುಚಿ ಎನ್ಹಾನ್ಸ್ ಮಾಡ್ಲಿಕ್ಕೆ ಹಾಕ್ತಾ ಇದ್ದೇನೆ ಅಷ್ಟೇ. ಅಲ್ಲ ಅಂತ ಹೇಳಿದ್ರೆ ಅದರ ಅವಶ್ಯಕತೆನೇ ಇಲ್ಲ. ಆ ಊಟದಲ್ಲಿ 75% ತರಕಾರಿ ಇರಬೇಕು. ಹೌದು. ಸ್ವಲ್ಪ ಹಲಸಿನ ಬೀಜ ನೋಡಿ ಬೇಯಿಸಿರುವಂಥದ್ದು, ಜಸ್ಟ್ ಹಿಂಗೆ ಅರ್ಧ ಪೀಸ್ ಮಾಡ್ಕೊಂಡ್ರೆ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಬಾಯಿಗೆ ಸಿಗಬೇಕು ಅಂತ ಹೇಳಿದ್ರೆ ಹಾಗೆ ಹಾಕಿದ್ರು ಆಗುತ್ತೆ. ಇದಕ್ಕೀಗ ಲಾಸ್ಟಿಗೆ ಅಚ್ಚ ಖಾರದ ಪುಡಿ ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಅಷ್ಟು ಹಾಕ್ತೀನಿ. ಒಂದು ಇದಕ್ಕೆ ಈ ಮಸಾಲೆ ಪುಡಿ ಒಂದು 1/4 ಸ್ಪೂನ್ ಸಾಕು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕು. ನೀರು ಹಾಕಿ ಮುಚ್ಚಿಟ್ಟುಬಿಟ್ರೆ ಒಂದು 5 ನಿಮಿಷ ನಮ್ಮ ಹಲಸಿನ ಬೀಜದ ಸಾಗು ರೆಡಿ. ನೋಡಿ ಇದನ್ನೀಗ ನಾನು ಮುಚ್ಚಿಡ್ತೀನಿ. ತೆಗೆಯೋಷ್ಟೊತ್ತಿಗೆ ಅದರ ಕನ್ಸಿಸ್ಟೆನ್ಸಿನೇ ಚೇಂಜ್ ಆಗೋಗಿರುತ್ತೆ. ಇದಕ್ಕೆ ನಾನು ಕೊತ್ತಂಬರಿಯನ್ನು ಈಗಲೇ ಹಾಕಿ ಮುಚ್ಚಿಡ್ತೀನಿ. ಒಂದು ಬೇರೆ ಒಂದು ರುಚಿಯನ್ನು ಕೊಡುತ್ತೆ. ಹಾಕಿಬಿಟ್ಟು ಹೀಗೆ ಇದು ಒಂದು ಸೆಮಿ ಗ್ರೇವಿ ಥರ ಬರ್ತದೆ. ಇಲ್ಲ ಫೈನ್ ಗ್ರೇವಿನೇ ಆಗುತ್ತೆ. ಫೈನ್ ಗ್ರೇವಿನೇ ಆಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಒಂದು ಮೀಡಿಯಂ ಫ್ಲೇಮಲ್ಲಿ ಒಂದು 5 ನಿಮಿಷ ಇದಾಗಿ. ರೈಟ್ ಸರ್. ಈಗ ನಮ್ಮ ಮಿಲ್ಲೆಕ್ಸ್ ರವಾ ಇಡ್ಲಿ ಬೇಯ್ತಾ ಇತ್ತು. ಈ ಕಡೆ ಹಲಸಿನ ಬೀಜದ ಸಾಗುವನ್ನು ಸಣ್ಣ ಊರಿನಲ್ಲಿಟ್ಟು ಮುಚ್ಚಿದ್ವಿ. ಇದೊಂದು 5 ನಿಮಿಷ ಆಗಿದೆ. ಇದನ್ನೀಗ ತೆಗೆಯುವಂಥ ಸಮಯ. ಇದನ್ನು ತೆಗಿತಾ ಇದ್ದೀನಿ, ಇದನ್ನು ತೆಗಿತಾ ಇದ್ದೀನಿ. ರವೆ ಇಡ್ಲಿ ರೆಡಿಯಾಗಿದೆ. ಇದು ಒಲೆ ಹಾಸ್ಬೋದು. ಇದಕ್ಕೀಗ ಕೊನೆಯ ಸ್ಟೆಪ್ ಅಂದರೆ ಸ್ವಲ್ಪ ಹುಳಿಯನ್ನು ಹಿಂಡಬೇಕು. ಅದಷ್ಟಾದರೂ ಮುಗಿಯುತ್ತೆ. ಅದಕ್ಕೆ ಒಂದು ಅರ್ಧ ಕಡಿ ನಿಂಬೆಹಣ್ಣು. ಅದು ಸಿರಿಧಾನ್ಯದ ರವೆ ಇಡ್ಲಿ ಭಾರಿ ಒಂದು ವಿಶೇಷ. ಯಾಕಂದರೆ ಇದನ್ನು ನಾವು ಬಹಳ ಟ್ರೈ ಮಾಡಿದ್ವಿ. ಈ ಕನ್ಸಿಸ್ಟೆನ್ಸಿ ಈ ರೂಪಕ್ಕೆ ತರಲಿಕ್ಕೆ ಬಹಳ ಒಂದು R&D ಮಾಡಿ 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 ಈ ಸ್ಥಿತಿಗೆ ಬಂತು. ಮಕ್ಕಳಿಗೂ ಎಲ್ಲ ಇಷ್ಟ ಆಗುತ್ತೆ. ಕಲರ್ ವೈಸು ತುಂಬ ಚೆನ್ನಾಗಿ ಗಟ್ಟಿ ಇಲ್ಲ ನೋಡಿ. ಈಗ ಒಂದು ಇಡ್ಲಿನ ತೆಗಿತೀನಿ ನೋಡಿ. ಈಗ ಈ ಕನ್ಸಿಸ್ಟೆನ್ಸಿ ಹೇಗೆ ಬಂದಿದೆ ನೋಡಿ. ಇಲ್ಲಿ ಸ್ಮೂತಾಗಿ ರೆಡಿಯಾಗಿದೆ. ಈಗ ರವೆ ಇಡ್ಲಿನ ಎಲೆ ತಟ್ಟೆಗೆ ಹಾಕಿದ್ದೀನಿ. ಇದನ್ನು ಕೂಡ ಆಫ್ ಮಾಡ್ಬೋದು. ಇದು ಮುಗಿದಿದೆ. ಇದ್ರದ್ದು ನಿಧಾನವಾಗಿ ನೋಡಿ. ಈ ಎಲೆ ನೋಡಿ, ಈಗ ಇಲ್ಲಿ ಹಿಂದ್ಗಡೆ ಎಲೆ ಇದೆ, ಈ ಥರ ಬರಬೇಕು. ಇದಕ್ಕೆ ಇನ್ನೂ ರುಚಿಯನ್ನು ಜಾಸ್ತಿ ಮಾಡೋದು ಈ ನಮ್ಮ ಹಲಸಿನ ಬೀಜದ ಸಾಗು. ಇದನ್ನು ಶುದ್ಧ ಹಸುವಿನ ತುಪ್ಪದ ಜೊತೆ ತಿಂದರೆ ಇನ್ನೂ ರುಚಿ ಜಾಸ್ತಿ ಇರುತ್ತೆ. ಟೋಟಲ್ ಟೈಮ್ 10 ರಿಂದ 12 ನಿಮಿಷ ಇರ್ಬೋದು ಮ್ಯಾಕ್ಸಿಮಮ್. ಅದಕ್ಕಿಂತ ಜಾಸ್ತಿ ಪಟ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಅವರೆಲ್ಲ ಆಫೀಸಿಗೆ ಹೋಗ್ಬೋದು. ತಿಂದು ಬಾಕ್ಸಿಗೆ ಹಾಕ್ಕೊಂಡು ಮನೆಗೆ ಹೋಗ್ಬೋದು. ಆಫೀಸಿಗೆ ಹೋಗ್ಬೋದು. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ನೋಡಿ, ಇದು ಅದ್ಭುತವಾದ ಒಂದು ಇನ್ಸ್ಟಂಟ್ ರವಾ ಇಡ್ಲಿ. ಅದು ಮಿಲೆಟ್ಸ್ ರವಾ ಇಡ್ಲಿ ಮಿಕ್ಸು. ಅದನ್ನು ಎಷ್ಟು ಈಸಿಯಾಗಿ ಸುಲಭ ತೋರಿಸ್ಬಿಟ್ಟು ಅದರೊಟ್ಟಿಗೆ ನಮಗೆ ಸಾಗು, ಹಲಸಿನ ಬೀಜದ ಸಾಗು ರೀ. ಇದನ್ನು ಇವಾಗ ನಾನು ತಡ ಮಾಡೋದೇ ಬೇಡ. ಹಲಸಿನ ಬೀಜದೊಟ್ಟಿಗೆ ಎಲ್ಲ ತರಕಾರಿ ಇದ್ದಾವೆ, ಆರೋಗ್ಯವಾದದ್ದು. ಆಹಾ, ಹಲಸಿನ ಬೀಜದಲ್ಲಿ ಇಷ್ಟೊಂದು ಅದ್ಭುತವಾದ ರುಚಿಯಾದ ಒಂದು ಸಾಗು ಆಗುತ್ತಂದರೆ ನನಗೆ ಇಲ್ಲಿವರೆಗೆ ಗೊತ್ತಿದ್ದಿಲ್ಲ. ಕಮ್ಮರಡಿ ಗ್ರಾಮಕ್ಕೆ ಬಂದು ಮಿಲ್ಲೆಕ್ಸ್ ಫ್ಯಾಕ್ಟ್ರಿಯಲ್ಲಿ ನಮಗೆ ಇದೊಂದು ಒಳ್ಳೆ ರೆಸಿಪಿ ಸಿಕ್ತು. ಅದರೊಟ್ಟಿಗೆ ಇನ್ಸ್ಟಂಟ್ ಅಂತ್ರಿ ಈ ರವಾ ಇಡ್ಲಿ ಮಿಕ್ಸು. ಇದನ್ನು ನೀವು ತರಿಸ್ಕೊಂಡ್ರೆ ಈಸಿಯಾಗಿ ಮಾಡಿಕೊಂಡು ಸವಿತಾ ಇರ್ಬೋದು. ಆ ಮಸಾಲ ಇದೆಯಲ್ಲ ಅದೇ ಮಜಾ. ಹುಳಿಯಾಗಿ ಲಾಸ್ಟಿಗೆ ಲಿಂಬೆಹಣ್ಣು ಹಾಕ್ಕೊಂಡ್ರು. ಲಿಂಬೆಹಣ್ಣು ಆ ಮಸಾಲ ಹುಳಿ ಒಟ್ಟಿಗೆ ಬಟಾಣಿ, ಬೀನ್ಸು, ಟೊಮೆಟೊ, ಹಲಸಿನ ಬೀಜ. ಆಹಾ. ನಂಬರ್ ಕೊಟ್ಟಿರ್ತೀವಿ ಡಿಸ್ಪ್ಲೇ. ಮಿಲೆಕ್ಸ್ ರವಾ ಇಡ್ಲಿ ಮಿಕ್ಸನ್ನು ತರಿಸ್ಕೊಂಡು ಆರ್ಡರ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ಮಾಡಿಕೊಂಡು ನೀವು ಸೌದ್ಬಿಟ್ಟು ನಮ್ಗೆ ಕಾಮೆಂಟ್ ಹಾಕಿ. ನಾನು ಮುಗಿಸ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.